M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ವಿಜಯನಗರ ಜಿಲ್ಲೆ ಆಲೂರು ಸರ್ಕಾರಿ ಯೋಜನೆಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ಕೊಡದಿರಿ, ಯೋಜನೆ ಸದ್ಬಳಕೆ ಆಗಲಿ ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕರೆ ನೀಡಿದ್ದಾರೆ. ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಯಾರಿಗೂ ಯಾವುದೇ ಕಾರಣಕ್ಕೆ ಹಣ ಕೊಡದಿರಿ ಹಾಗೂ ಮಧ್ಯವರ್ತಿಗಳಿಂದ ದೂರವಿರಿ ಮತ್ತು ಯೋಜನೆಗಳು ಸದ್ಬಳಕೆ ಆಗಬೇಕು. ದುರ್ಬಳಕೆ ಸಾಬೀತಾದಲ್ಲಿ ಫಲಾನುಭವಿಗೆ ನೀಡಿದ ಯೋಜನೆ ರದ್ದುಗೊಳಿಸಲಾಗುವುದು ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಎಚ್ಚರಿಸಿದ್ದಾರೆ. ಆಲೂರು ಗ್ರಾಮದಲ್ಲಿ ಮನೆ ಮನೆಗೆ ಶಾಸಕ, ಮನೆ ಬಾಗಿಲಿಗೆ ಸರ್ಕಾರ ಎಂಬ ವಿನೂತನವಾದ ಜನಸಂಪರ್ಕ ಸಭೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಮಂಜೂರಾದ ಗಂಗಾ ಕಲ್ಯಾಣ ಯೋಜನೆ ಒಳಗೊಂಡಂತೆ ವಿವಿಧ ಯೋಜನೆಗಳಡಿ ಅರ್ಹ ಫಲಾನುಭವಿಗಳಿಗೆ ಪರಿಕರಗಳನ್ನು, ಸಲಕರಣೆಗಳನ್ನು, ಪಂಪ್ಸೆಟ್, ಪೈಪ್ ಇತರೆ ಪರಿಕರಗಳನ್ನು ವಿತರಿಸಿದ್ದಾರೆ. ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಜರಿದ್ದರು. ಪಂಪ್ ಸೆಟ್ಗಳು ಬಂದು ಇವತ್ತೊಂದು ಬೋರ್ ಹಾಕಬೇಕಂದ್ರೆ 2.5 ಲಕ್ಷ ಬೇಕು ಅಂತ ಸರ್ಕಾರ ಫ್ರೀಯಾಗಿ ಕೊಟ್ಟಿದ್ದಾರೆ. ರೇಷ್ಮೆ ಇಲಾಖೆಯಲ್ಲಿ ಗೊತ್ತು ನೋಡಿ, ಒಂದು ಇನ್ನೆಲ್ಲ ಚಂದ್ರಕ್ಕೆ ಬಿದಿರಿನಲ್ಲಿತ್ತು, ಬಹಳ ಕಷ್ಟ ಇತ್ತು. ಅವತ್ತು ರೇಟ್ ಕೂಡ 20-25 ರೂಪಾಯಿ ಇರಲಿಲ್ಲ, ಇವತ್ತು 700-800 ರೂಪಾಯಿ ಇದೆ. ನಿಜವಾಗಿ ರೈತರು, ನಾವೆಲ್ಲ ಈ ಭಾಗದಲ್ಲಿ ರೈತರು, ಯಾಕೆಂದರೆ ನಾವು ಹೆಂಗೆ ಈಗ ಎಲ್ಲ ರೀತಿ ಒಂದು ವಿಶೇಷ ತಂಡ ಮಾಡಿ ಎಲ್ಲೋ ದಲ್ಲಾಳಿಗಳು, ಮಧ್ಯವರ್ತಿಗಳ ಹಾವಳಿ ಇದ್ದಂಗೆ ನೇರವಾಗಿ ₹1 ಖರ್ಚಾಗ್ದಂಗೆ ಏನೋ ಸಿಗೋಂಥ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಇದನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಉಪಯೋಗ ಆಗ್ತಾ ಇದೆ, ಎಲ್ಲೆಲ್ಲಿ ದುರುಪಯೋಗ ಇದೆ ಅಂತ ತಿಳ್ಕೊಳ್ಳೋದು ಕೂಡ ಒಂದು ಕಮಿಟಿ. ನ್ಯೂಸ್ ರಿಪೋರ್ಟರ್ ವೀರೇಶ್ ಎಚ್, ನಾಗಲಾಪುರ್, M4 ನ್ಯೂಸ್, ವಿಜಯನಗರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.